ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆರಿಯಮ್ಮನೆ ಇನ್ಫಾರ್ಮೇಷನ್ ಡೆಸ್ಕ್ ಯೂಟ್ಯೂಬ್ ಚಾನಲ್ ಕಡೆಯಿಂದ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ನೇಹಿತ ಸುರೇಶ್ ಚೆರಿಯಮ್ಮನೆ. ಸ್ನೇಹಿತರೆ, ಇತ್ತೀಚಿನ ದಿನಗಳಲ್ಲಿ ಜನರಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಸೌಲಭ್ಯಗಳು ಇರುವುದಿಲ್ಲ ಎಂಬ ಮನೋಭಾವನೆಯಿಂದ ಸರ್ಕಾರಿ ಶಾಲೆಗಳೆಂದರೆ ಸಾಕು ಮೂಗು ಮುರಿಯುವವರೇ ಜಾಸ್ತಿ. ಈ ಕಾರಣದಿಂದ ಪೋಷಕರು ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಅಷ್ಟೇ ಏಕೆ, ಸರ್ಕಾರಿ ಶಾಲೆಗಳ ಶಿಕ್ಷಕರು, ಅಧಿಕಾರಿಗಳು ಸಹ ತಮ್ಮ ಮಕ್ಕಳನ್ನು ಖಾಸಗಿ ಶಾಲೆಗಳಿಗೆ ಸೇರಿಸ್ತಾರೆ. ಈ ಪೀಠಿಕೆ ಯಾಕೆಂದರೆ, ಗ್ರಾಮೀಣ ಪ್ರದೇಶದ ಸರ್ಕಾರಿ ಪ್ರೌಢಶಾಲೆಯೊಂದರಲ್ಲಿ ಖಾಸಗಿ ಶಾಲೆಗೆ ಕಮ್ಮಿ ಇಲ್ಲದಂತೆಯೇ ಸಕಲ ಸೌಲಭ್ಯ ವ್ಯವಸ್ಥೆಯಡಿಯಲ್ಲಿ ಶಾಲೆಯನ್ನು ಅಭಿವೃದ್ಧಿಪಡಿಸಿರುವ ಕುರಿತಾದ ವಿಡಿಯೋ ಮಾಡ್ತಿದ್ದೇನೆ. ಫ್ರೆಂಡ್ಸ್, ಸೋಮವಾರಪೇಟೆ ತಾಲೂಕಿನ ನೇರುಗಳಲೆ ಗ್ರಾಮದಲ್ಲಿ 2007ರಲ್ಲಿ ಸರ್ಕಾರಿ ಪ್ರೌಢಶಾಲೆಯನ್ನು ಪ್ರಾರಂಭಿಸುತ್ತಾರೆ. ಆದರೆ ಸರ್ಕಾರದಿಂದ ಸಿಗುವ ಅನುದಾನದಿಂದ ಶಾಲೆಯನ್ನು ಅಭಿವೃದ್ಧಿಪಡಿಸಲು ಸ್ವಲ್ಪ ತೊಡಕಾಗುತ್ತಿತ್ತು. ಇಂತಹ ಸಂದರ್ಭದಲ್ಲಿ ಗ್ರಾಮಸ್ಥರು, ಗ್ರಾಮದ ದಾನಿಗಳು ಮುಂದೆ ಬಂದು ತಮ್ಮೂರಿನ ಶಾಲೆಯನ್ನು ಖಾಸಗಿ ಶಾಲೆಗಳಿಗೆ ಕಮ್ಮಿ ಇಲ್ಲದಂತೆಯೇ ಅಭಿವೃದ್ಧಿಪಡಿಸುವ ಸಲುವಾಗಿ ಶಿಕ್ಷಣ ಇಲಾಖೆಯ ಜೊತೆಯಲ್ಲಿ ಕೈ ಜೋಡಿಸ್ತಾರೆ. ಹಂತ ಹಂತವಾಗಿ ಶಾಲೆಯನ್ನು ಅಭಿವೃದ್ಧಿಪಡಿಸ್ತಾರೆ. ಈಗ ಈ ಶಾಲೆಯಲ್ಲಿ ಅತ್ಯುತ್ತಮವಾದ ವಿಜ್ಞಾನ ಪ್ರಯೋಗಾಲಯವೂ ಇದ್ದು, ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ರಾಸಾಯನಿಕ ಶಾಸ್ತ್ರ, ಜೀವಶಾಸ್ತ್ರ ಮತ್ತು ಭೌತಶಾಸ್ತ್ರಕ್ಕೆ ಸಂಬಂಧಪಟ್ಟ ಪ್ರಾಯೋಗಿಕ ಸಲಕರಣೆಗಳು ಪ್ರಯೋಗಾಲಯದಲ್ಲಿ ಲಭ್ಯವಿದೆ. ಈ ಮೂಲಕವಾಗಿ ಈ ಶಾಲೆಯ ವಿಜ್ಞಾನ ಪ್ರಯೋಗಾಲಯವು ಕೊಡಗು ಜಿಲ್ಲೆಯ ನಂಬರ್ 1 ಪ್ರಯೋಗಾಲಯ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ. ಅದೇ ರೀತಿಯಲ್ಲಿ ಶಾಲೆಯ ಗ್ರಂಥಾಲಯದಲ್ಲಿ ಸಾವಿರಾರು ಪುಸ್ತಕಗಳು ಸೇರಿದಂತೆ ವಿದ್ಯಾರ್ಥಿಗಳಿಗೆ ಪೂರಕವಾದ ಪುಸ್ತಕಗಳು ಲಭ್ಯವಿದೆ. ಇದನ್ನು ನೋಡಿದಾಗ ಸಾರ್ವಜನಿಕ ಗ್ರಂಥಾಲಯ ಎಂಬಂತೆ ಗೋಚರಣೆ ಆಗ್ತದೆ. ಶಾಲಾ ಆವರಣದಲ್ಲಿ ಸುಂದರವಾದ ಕಾವೇರಿ ಮಾತೆಯ ಪ್ರತಿಮೆಯನ್ನು ನಿರ್ಮಿಸಿದ್ದು ಇದೊಂದು ಶಾಲೆಯ ಪ್ರಮುಖ ಆಕರ್ಷಣೆಯಾಗಿದೆ. ಒಟ್ಟಾರೆ ಈ ಶಾಲೆಯನ್ನು ನೋಡಿದಾಗ ಖಾಸಗಿ ಶಾಲೆಯೊಂದನ್ನು ನೋಡಿದಂತಾಗುತ್ತದೆ. ಫ್ರೆಂಡ್ಸ್, ನಾವೀಗ ನೇರುಗಳಲ್ಲಿ ಸರ್ಕಾರಿ ಪ್ರೌಢಶಾಲೆ ಹೇಗಿದೆ ಅಂತ ನೋಡ್ಕೊಂಡು ಬರೋಣ. ನಾರ್ಮಲ್ 7 ಕಡಿಮೆ ಇದ್ರೆ ಅದಕ್ಕೆ ಆಮ್ಲ ಅಂತ ಹೇಳ್ತಾರೆ. ಓಕೆನಾ? ಅದೇ 7 pH ಜಾಸ್ತಿ ಇದ್ರೆ ಬೇಸಿಕ್ ಅಂತ ಹೇಳ್ತಾರೆ. ಅದಕ್ಕೆ ಪ್ರತ್ಯಾಮ್ಲ ಅಂತ ಹೇಳ್ತಾರೆ. ಪ್ರತ್ಯಾಮ್ಲ ಅಂತ ನನಗೆ ಗೊತ್ತಿಲ್ಲ. ಸೊ ಟೆಸ್ಟ್ ಮಾಡ್ಬೇಕಂದ್ರೆ ಇದು ಲಿಟ್ಮಸ್ ಪೇಪರ್ ಅಂತ ಹೇಳ್ತಾರೆ. ಓಕೆನಾ? ಈ ಲಿಟ್ಮಸ್ ಪೇಪರ್ ನಾನು ಕೆಮಿಕಲ್ಗೆ ನೀಲಿ ಬಣ್ಣಕ್ಕೆ, ಹೌದಲ್ಲ, ಈ ನೀಲಿ ಬಣ್ಣಕ್ಕೋಸ್ಕರ ಪ್ರತ್ಯಾಮ್ಲ. ಓಕೆನಾ? ಅಕಸ್ಮಾತ್ ಈಗ ಅದನ್ನೇ ನಾನು ಈ ಕೆಂಪು ಕಲರ್ ಕಾಣಿಸ್ತಾ ಇದೆ. ಸೊ ಅದು ಆಮ್ಲ. ಓಕೆನಾ? ಸೊ ಇದನ್ನ ನಾವು ಅದು ಆಮ್ಲನ ಪ್ರತ್ಯಾಮ್ಲ ಅಂತ ಕಂಡುಹಿಡಿಯಕ್ಕೆ ಯೂಸ್ ಮಾಡಕ್ಕೆ ಇದನ್ನ ಲಿಟ್ಮಸ್ ಪೇಪರ್ನ ಯೂಸ್ ಮಾಡ್ತೀವಿ. ಓಕೆನಾ? Silent flow.
ಸೊ ಜೈಲಮ್ ಗಿಡಗಳಿಗೆ ನೀರು ಮತ್ತು ಏನು ಲವಣವನ್ನು ಟ್ರಾನ್ಸ್ಪೋರ್ಟ್ ಮಾಡೋದು. ಓಕೆನಾ? ನೆಕ್ಸ್ಟ್ ಬಾಯ್ಸ್ ಬನ್ನಿ, ಮುಂದೆ ಬನ್ನಿ. ನಮಸ್ತೆ ನಮಸ್ತೆ ಸರ್. ಸರ್, ತಮ್ಮ ಹೆಸರು ಸರ್? ಉಮೇಶ್ HK ಅಂತೇಳಿ. ಓಕೆ, ಏನಾಗಿದೆ ಸರ್? ನಾವು ಹಿರಿಯ ಶಿಕ್ಷಕರು, ಇವತ್ತು ಇನ್ಚಾರ್ಜ್ ಇದ್ದರೆ. ಓಕೆ, ಹಾಂ ಸರ್. ಈ ಶಾಲೆ ಪ್ರಾರಂಭವಾಗಿ ಎಷ್ಟು ವರ್ಷ ಆಯಿತು, ಮತ್ತು ಶಾಲೆಯಲ್ಲಿ ನಿಮ್ಮ ಒಂದು ಚಟುವಟಿಕೆಗಳು ಯಾವ ರೀತಿ ನಡೀತಿದೆ, ಇದ್ರ ಬಗ್ಗೆ 17 ಹೇಳ್ತೀರಾ ವರ್ಷ ಆಯಿತು ಸರ್ ಈ ಶಾಲೆ ಶುರುವಾಗಿ. ಚಟುವಟಿಕೆಗಳು ಅಂತ ಅಂದರೆ ಇಲ್ಲಿ ಈ ಕೊಡಗು ಜಿಲ್ಲೆಗೆ ಒಂದು ಮಾದರಿಯಾಗಿರ್ತಕ್ಕಂಥ ಪ್ರಯೋಗಾಲಯ ಇದೆ, ಹಾಗೆ ವಾಚನಾಲಯ ಇದೆ, ಹಾಗೆ ಇಲ್ಲಿ ಶಾಲೆಯಲ್ಲಿ ಎಂಟ್ರೆನ್ಸಲ್ಲಿ ಒಂದು ಕಾವೇರಿ ಮಾತೆಯ ವಿಗ್ರಹ, ಹೀಗೆ ಗ್ರಾಮಸ್ಥರ ಸಹಕಾರದೊಂದಿಗೆಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸರ್. ವಿದ್ಯಾರ್ಥಿಗಳು ಎಷ್ಟಿದ್ದಾರೆ ಸರ್? ಒಟ್ಟು 53 ಇದ್ದಾರೆ ಸರ್. ಹೇಗೆ ಕೊಡ್ತಿದೆ ಸರ್ ತಮ್ಮ ಶಾಲೆ? ನಮ್ಮ ಶಾಲೆಯಲ್ಲಿ ಸರ್ ಈ ಕಳೆದ ವರ್ಷದವರೆಗೂ ಸತತ 4 ವರ್ಷದಿಂದ 100% ಫಲಿತಾಂಶ ಬರ್ತಾ ಇದೆ. ಶಾಲೆಗೆ ನುರಿತ ಅನುಭವಿ ಶಿಕ್ಷಕರ ಒಂದು ಸಹಕಾರದೊಂದಿಗೆ ಇದೆಲ್ಲ ಸಾಧ್ಯ ಆಗ್ತಾ ಇದೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ ಸರ್. ಸ್ನೇಹಿತರೆ, ವಿಡಿಯೋ ನೋಡಿದ್ರಲ್ಲ, ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ವಿಡಿಯೋನ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ನಮಸ್ಕಾರ, ಟೇಕ್ ಕೇರ್, ಬೈ ಬಾಯ್.